ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಪದ್ಮಮಂಗಲ್ ಹಾಲಿನಲ್ಲಿ ಇಂದು ಕರ್ನಾಟಕ ರಾಜ್ಯ ನೌಕರರ ಸಂಘ ಬೆಂಗಳೂರು ಶೈಕ್ಷಣಿಕ ಜಿಲ್ಲಾ ಶಾಖೆ ಚಿಕ್ಕೋಡಿಯವರ ನೇತೃತ್ವದಲ್ಲಿ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಸಮಾರಂಭ ಹಾಗೂ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ನಾಡಗೀತೆ ಹಾಗೂ ದ್ವೀಪ ಪ್ರಜ್ವಲನೆಯ ಮೂಲಕ ಚಾಲನೆ ನೀಡಿದರು. ನಂತರ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ BA ಕುಂಬಾರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರಶಸ್ತಿ ಕೊಡುವ ಕಾರ್ಯಕ್ರಮವನ್ನು ನಡೆಯಿತು. ನಂತರ ಚರಮೂರ್ತಿ ಮಠದ ಸಂಪಾದನ ಸ್ವಾಮೀಜಿಯವರ ಆಶೀರ್ವಚನ ಜೊತೆಗೆ ಇಂದಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಹತ್ವದ್ದು, ಆದರೆ ಪಾಲಕರು ಕೂಡ ತಮ್ಮ ಮಕ್ಕಳಿಂದ ಆಸ್ತಿ ಬರಲಿ ಎನ್ನುವಕ್ಕಿಂತಲೂ ಮಕ್ಕಳನ್ನೇ ಆಸ್ತಿ ಎಂದು ತಿಳಿದುಕೊಂಡು ಹೋದರೆ ಆ ಮಕ್ಕಳು ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯ ಎಂದರು. ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರು ಮಾತನಾಡಿ, 7ನೇ ವೇತನ ಆಯೋಗ ಸುಮ್ಮನೆ ಸಿಕ್ಕಿಲ್ಲ, ಅದಕ್ಕಾಗಿ ಸರ್ಕಾರಿ ನೌಕರರ ಸಂಘದ ಪ್ರಯತ್ನ ಅಷ್ಟಿಷ್ಟಲ್ಲ. ಸರ್ಕಾರ ಕೊಡಲು ಹಿಂದೇಟು ಹಾಕಿದ ವೇಳೆಯಲ್ಲಿ ರಾಜ್ಯಾದ್ಯಂತ ನೌಕರ ಬಂಧುಗಳು ಹೋರಾಟ ಪ್ರಾರಂಭಿಸಿದರು. ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ 7ನೇ ವೇತನ ಆಯೋಗ ಜಾರಿ ಮಾಡಿತು ಎಂದರು. ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ 7ನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡುವ ಮೂಲಕ ನುಡಿದಂತೆ ನಡೆದಿದ್ದಾರೆ. ಹೀಗಾಗಿ ಅವರ ಉಪಕಾರ ಸ್ಮರಣೆ ಮಾಡಲು ಬೆಂಗಳೂರಿನಲ್ಲಿ ಆಗಸ್ಟ್ 17ರಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ನೌಕರರ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇನೆ. ಹಿಂದಿನ ಯಾರ ಅವಧಿಯಲ್ಲಿಯೂ ಆಗದಷ್ಟು ನೌಕರರ ಹಿತ ಕಾಪಾಡುವ 25ಕ್ಕೂ ಹೆಚ್ಚಿನ ಆದೇಶಗಳು ಈ ಅವಧಿಯಲ್ಲಿ ಆಗಿವೆ ಎಂದು ಹೆಮ್ಮೆಪಟ್ಟರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾವಿ ಮಾತನಾಡಿ, ಸರ್ಕಾರಿ ನೌಕರರು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಸರ್ಕಾರಿ ನೌಕರರ ಪ್ರತಿಭಾವಂತ ಮಕ್ಕಳನ್ನು ಕರೆದು ಸನ್ಮಾನಿಸಿ ಗೌರವಿಸಿದ್ದು, ಇದರಿಂದ ಮಕ್ಕಳಲ್ಲಿ ಉತ್ಸಾಹ ಇಮ್ಮಡಿಯಾಗುತ್ತದೆ ಎಂದರು. ಚಿಕ್ಕೋಡಿ DYSP ಗೋಪಾಲ್ ಕೃಷ್ಣ ಗೌಡರ್ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಯು ನೌಕರರ ಹಿತ ಕಾಪಾಡುವಲ್ಲಿ ಯಶಸ್ಸು ಗಳಿಸಿದೆ. ಸಂಘದ ಕೆಲಸಗಳು ನಿರಂತರವಾಗಿ ನಡೆಯಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ 2022-23 ಹಾಗೂ 23-24ನೇ ಸಾಲಿನ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ S ಬಸವರಾಜ್ MV, ಉಪಾಧ್ಯಕ್ಷರಾದ ಶ್ರೀನಿವಾಸ್ D, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಳ್ಳಾರಿ, ಹಿರಿಯ ಉಪಾಧ್ಯಕ್ಷರಾದ ಸಂಜು ಸತರೆಡ್ಡಿ, MB ನಾಯಕ್, ರಾಜ್ಯ ಪರಿಷತ್ ಸದಸ್ಯ ನವೀನ್ ಗಂಗಾರೆಡ್ಡಿ, ಜಿಲ್ಲಾಧ್ಯಕ್ಷ BA ಕುಂಬಾರ್, ಖಜಾಂಚಿ ದತ್ತಾ ಕಾಂಬ್ಳೆ, SN ಬೆಳಗಾವಿ, DS ವಟಗುಂಡೆ, ಉಮೇಶ್ ತೋಟರ್, ಡಾಕ್ಟರ್ ಅರುಣ್ ಸಂಗ್ರೋಳ್ಳಿ, ರಾಮಗೌಡ ಪಾಟೀಲ್, ಮಹಾಂತೇಶ್ ಬಿರಾದಾರ್, ಗೌಡಪ್ಪ ದಡ್ಡಿ, ವಿಶ್ವನಾಥ್ ಹಾರುಗೇರಿ, ಆನಂದ್ ಹಂಜಾಗೋಡ್, ಬಸವರಾಜ್ ಮುರುಗೋಡ್, ಅವಿನಾಶ್ ಹೊಳೆಪ್ಪಗೋಡ್, ಚಂದ್ರಶೇಖರ್ ಅರ್ಬಾವಿ, ಜಯಾರಾಣಿ ಬಸವಣ್ಣವರ್, ರೂಪಾ ಬಣಕಾರ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 2021ರಿಂದ ನಾವು ತಾಲೂಕಾ ಶಾಖೆ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ದಿನದಿಂದ ಇಲ್ಲಿಯ ತನಕ ಎಲ್ಲ ವರ್ಗದ ಸಂಘಗಳ ಮುಖ್ಯಸ್ಥರ ಪದಾಧಿಕಾರಿಗಳ ಜೊತೆ ಸಮನ್ವಯತೆಯನ್ನು ಸಾಧಿಸಿ ನೌಕರ ಸ್ನೇಹ ಸಂಘವಾಗಿ ಕಾರ್ಯಪ್ರವೃತ್ತರಾಗಿ ಅದರ ಯಶಸ್ವಿಗಳ ಧನ್ಯತೆ ಭಾವ ನಮ್ಮದು. ಸರ್ಕಾರಿ ನೌಕರ ಸಂಘದ ಬಹುಸಂಖ್ಯಾತ ನೌಕರಿಗೆ ಬಹುಸಂಖ್ಯಾತ ಜನತೆಗೆ ಪ್ರಸ್ತುತ ರಂಗವ ಸನ್ನಿವೇಶದ ಕಾಲಘಟ್ಟದಲ್ಲಿ 2019ರಿಂದ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಸ್ವೀಕರಿಸಿದ ಶ್ರೀಮಾನ್ ಷಡಕ್ಷರಿ ಅವರು 2019ರಿಂದ ದಿನದಿಂದಲೇ ಇವತ್ತು ಇಟ್ಟಿಗೆ ರಾಜ್ಯದ ಮೇಲೆ ಮೂಲೆ ಸುತ್ತ ನೌಕರ ಸಂಘವನ್ನು ಮನಮನಕ್ಕೆ ತಲುಪಿಸುವ ಮೂಲಕ ಇದು ಸರ್ಕಾರಿ ನೌಕರ ಸಂಘದ ಇಡೀ ರಾಜ್ಯದಲ್ಲೇ ನಮ್ಮನ್ನು ನೋಡುವ ಹಾಗೆ ನೋಡೋ ಶ್ರೇಷ್ಠ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಿಗೆ ಸಲ್ಲುತ್ತದೆ, ಶ್ರೀ ಷಡಕ್ಷರಿ ಅವರಿಗೆ ಸಲ್ಲುತ್ತದೆ. ಅವರ ಜಿಲ್ಲಾ ಮಾರ್ಗದರ್ಶನದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವಿನೂತನವಾಗಿ ಕಾರ್ಯಕ್ರಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅದು 2019ಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾವು ನೋಡಿದ್ದಿಲ್ಲ. ಕಳೆದ 10-15 ವರ್ಷದಿಂದ ನಾವು ತಂದಾಗಿದ್ದೆವು.
ರಾಜ್ಯಾಧ್ಯಕ್ಷರು ಯಾರು, ರಾಜ್ಯ ಸರ್ಕಾರಿ ನೌಕರ ಸಂಘ ಏನೈತಿ, ಯಾರು ಕೇಂದ್ರ ಸಂಘಪ್ಪ ಇದೆ, ಎಲ್ಲ ನಾಯಕರು ಯಾರು ಅನ್ನೋದು ಗೊತ್ತಿಲ್ಲ. 2019ರಿಂದ ನಮ್ಮ ರಾಜ್ಯಾಧ್ಯಕ್ಷರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರ ಇದೆ ಅನ್ನೋದು ಮಾಹಿತಿಯನ್ನು ಕೊಟ್ಟಂತ ಎಲ್ಲ ನಮ್ಮ ಈ ರಾಜ್ಯಾಧ್ಯಕ್ಷರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ಪ್ರಕಾರ ಚಿಕ್ಕೋಡಿಯ ನೌಕರರ ಸಂಘದ ಕಟ್ಟಡವು ತುಂಬಾ ಹಳೆಯ ಕಾಲದಿಂದ ಕಟ್ಟಡ, ಅದರ ಬದಲಾಗಿ ನೂತನವಾದ ಹೊಸ ಕಟ್ಟಡ ಸಂಘವನ್ನು ಕಟ್ಟಲಿಕ್ಕೆ ಸ್ಮರಿಸುವ ಮಹೋನ್ನತ ಆಕಾಂಕ್ಷೆ ಹೊಂದಿರುವ ಸಂಘದ ಕೈಯನ್ನು ಲೋಕೋಪಯೋಗಿ ಸಚಿವರು, ಚಿಕ್ಕೋಡಿಯ ಶಾಸಕರಾದ ಶ್ರೀ ಗಣೇಶಣ್ಣ ಹುಕ್ಕೇರಿಯವರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಪ್ರಕಾಶಣ್ಣ ಹುಕ್ಕೇರಿಯವರು, ಎಲ್ಲ ಜನಪ್ರತಿನಿಧಿ ಮಾನ್ಯ ಪ್ರಕಾಶಕರು ಎಲ್ಲರೂ ಸಹಭಾಗಿತ್ವದಿಂದ ಹಾಗೂ ನಮ್ಮ ಹಿಂದಿನ ನಮ್ಮ ಈಜುಗಟ್ಟ ಇಂಜಿನಿಯರ್ ಆದಂತ ಪಾಟೀಲ್ ಸರ್, ವೇಂಕಟ ಅವರು, ಬಡವ್ ಸರ್ ಅವರು ಎಲ್ಲರ ಒಂದು ಸಹಕಾರದಿಂದ ಮೊದಲವಾಗಿ ಕಂತಿನ ಒಂದು 100 ಕೋಟಿ ರೂಪಾಯಿ ಮಂಜೂರು ಮಾಡಿ ಕಾರ್ಯಾಲಯ ಶಂಕುಸ್ಥಾಪನೆಯನ್ನು ನಿರ್ವಹಿಸಿದ್ದು ಚಿಕ್ಕೋಡಿ ಸರ್ಕಾರ ನೌಕರರ ಇತಿಹಾಸದ ಸುವರ್ಣನೆ ಅಕ್ಷರದಲ್ಲಿ ಬರೆದಿರುವ ಸಂತೋಷದ ಸಂಗತಿ. ಇದಕ್ಕಾಗಿ ಪ್ರತ್ಯಕ್ಷವಾಗಿ ಅಂದ್ರೆ ನಿಮ್ಮ ಮಾಸ್ಗಳು ಇರ್ತಾವ, ನಮ್ಮ ಮಾತು ಕೇಳಂಗಿಲ್ಲ. ಅದಕ್ಕಾಗಿ ಸದಸ್ಯರು ಹೇಳಿದ್ರೆ ನಾನು ಮೊದಲು ಮಾತಾಡ್ತಂದು ಒಂದು ಮಾತು ಆಮೇಲೆ ಮಾತಾಡೋದು ನೋಡಿ. 7ನೇ ವೇತನವನ್ನು ಜಾರಿಗೊಳಿಸುವಾರಿ ನಿಮ್ಮ ರಾಜ್ಯಾಧ್ಯಕ್ಷರು. ನಿಮ್ಮ ಅವಧಿ ಎಷ್ಟು ತಿಂಗಳೈತೆ ಅಂತ ಕೇಳಿದವರು. ಅದರ ನಂದು ಅವಧಿ ಸೆಪ್ಟೆಂಬರ್ 30 ಅಂತ ಹೇಳಿದ್ರು. ನಾನು ಹೇಳ್ತೀನಿ, ಈ ನೌಕರ ಸಂಘದ ಕಾರ್ಯಾಧ್ಯಕ್ಷರು ಕ್ರಿಯಾಶೀಲರಾಗಬೇಕು ಆಗಲು. ಇದು ಒಂದು ಕಾರ್ಯಕ್ರಮಕ್ಕೆ ಸಮಾರಂಭ ಎಲ್ಲರಿಗೂ ಇವೆಲ್ಲ ಕೂಡ ತಾಸು ಮಾಡೋದ್ರ ಸನ್ಮಾನ ಸಮಾರಂಭ 10 ನಿಮಿಷ ಎಲ್ಲ ಮುಗಿಸ್ಬಿಟ್ರು ನೋಡ್ರಿ. ಹೀಗೆ ಸನ್ಮಾನ ಮಾಡ್ಬೇಕು ಎಲ್ಲರೂ ಕಾರ್ಯಕ್ರಮದಾಗ ಅಂದ್ರೆ ಕಾರ್ಯಕ್ರಮ ಚಲುವಾಗಿ ಮುಗಿತಾ ತಾಯಸರಿ. ಅದಕ್ಕೆ ನಾನು ಹೇಳ್ತೀನಿ, ಸೆಪ್ಟೆಂಬರ್ಗೆ ಅವ್ರ ಅವಧಿ ಮುಗಿತದೆ. ಇನ್ನೊಂದು ಅವ್ರಿಗೆ ಅವರ ಕಾರ್ಯಾಧ್ಯಕ್ಷರಾಗ್ಬಿಟ್ರೆ 7ನೇ ವೇತನ ಅಲ್ಲ 8ನೇ ವೇತನ 9 ಎಲ್ಲ ಬರ್ತಾವ. ಇಂಥ ಪ್ರತಿಭಾವಂತ ಕ್ರಿಯಾಶೀಲ ಕಾರ್ಯಾಧ್ಯಕ್ಷರು ನೌಕರ ಸಂಘಕ್ಕೆ ಆಗಲೇ ಎಂದು ಶುಭ ಹಾರೈಸ್ತಾ ಕೇವಲ ಮಾತನ್ನು ಬರೀತಾನೆ. ಸುಶೀಲನೇ ಶಿಕ್ಷಕನಾದರೆ, ರಾಷ್ಟ್ರಭಕ್ತನೇ ರಾಜಕಾರಣಿಯಾದರೆ, ದೇಶಭಕ್ತನೇ ಸೈನಿಕನಾದರೆ, ಪ್ರಾಮಾಣಿಕನೇ ಅಧಿಕಾರಿಯಾದರೆ, ಆಚಾರವಂತನೇ ಸ್ವಾಮಿಯಾದರೆ ಈ ಭಾರತ ದೇಶಕ್ಕೆ ಇನ್ನೇನು ಬೇಕು ಅಂತ ನಾವು ಕೇಳ್ತಾ. ಇವೆಲ್ಲ ಚಲೋ ಬಗ್ಗೆ ಒಟ್ಟು ಇವೆಲ್ಲೂ ಚಲೋ ಇತ್ತು ಅಂದ್ರೆ ಈ ಭಾರತ ದೇಶ ಜಗತ್ತಿಗೆ ಆಗ್ತದೆ. ಶಿಕ್ಷಕರಾಗಿರ್ತಕ್ಕಂಥವರು ಸುಶೀಲರಾಗಿರ್ಬೇಕು, ಆಚಾರವಂತರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಸಮಯಕ್ಕೆ ಬಹಳಷ್ಟು ಗೌರವ ಕೊಡುವಂತರಾಗಿರ್ಬೇಕು. ಅದಕ್ಕೆ ಬರ್ತಾರೆ ಸುಶೀಲನೇ ಶಿಕ್ಷಕನಾದರೆ, ರಾಷ್ಟ್ರಭಕ್ತನ ರಾಜಕಾರಣಿ ಆಗಬೇಕು. ಈ ದೇಶದ ಮೇಲೆ ಇರ್ತಕ್ಕಂಥ ಪ್ರೀತಿ ಇದ್ದವರ ರಾಜಕಾರಣಿ ಆಗಬೇಕು. ಮತ್ತು ರಾಜಕಾರಣಕ್ಕೆ ಬಂದ ರಾಷ್ಟ್ರ ಭಕ್ತರಾಗಬಾರದು, ಮೊದಲಾಗಿರ್ಬೇಕು. ಅಂತವರಿಂದ ಸಮಾಜದರಾಗ್ತದೆ. ದೇಶಭಕ್ತನೇ ಸೈನಿಕನಾಗಬೇಕು. ನೌಕರ ಸಿಗಬೇಕು ಸೈನಿಕರಾಗೋದಲ್ಲ, ಈ ದೇಶವನ್ನ ಸೇವೆ ಮಾಡಬೇಕು. ಇದು ನನ್ನ ದೇಶ, ದೇಶಕ್ಕಾಗಿ ನಾ ಪ್ರಾಣ ಕೊಡ್ತೀನಿ ಅನ್ನೋರೇ ಸೈನಿಕರಾಗಬೇಕು. ಆಮೇಲೆ ಹೇಳ್ತಾರೆ, ಪ್ರಾಮಾಣಿಕನೇ ಅಧಿಕಾರಿಯಾದರೆ, ಅಧಿಕಾರ ಸಿಗ್ತದೆ, ಅವಕಾಶ ಸಿಕ್ಕಾಗ ಸದುಪಯೋಗ ಆಗಬೇಕು. ಅಂತಹ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂತಹ ಗುಣ ನಮ್ಮಲ್ಲಿರ್ಬೇಕು. ಮುಂದೆ ಹೇಳ್ತಾರೆ, ಸ್ವಾಮಿ ಆಗ್ತಕ್ಕಂಥವರು ಕೂಡ ಆಚಾರವಂತರಿಗೆ ಸ್ವಾಮಿ ಆಗಬೇಕು ಅಂದಾಗ ಸಮಾಜ ಉದ್ಧಾರ ಆಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ನೌಕರರು ಬಹಳಷ್ಟು ಕೆಲಸಗಳನ್ನು ಮಾಡುವ ಮೂಲಕವಾಗಿ ತಮ್ಮ ಮಕ್ಕಳನ್ನು ಕೂಡ ಆದರ್ಶವಾಗಿ ಪ್ರಾಮಾಣಿಕವಾಗಿ ಅವರ ಪ್ರತಿಭಾವಂತರಣೆ ಮಾಡಿರ್ತಕ್ಕಂಥ ಬಹಳ ಸಂತೋಷ. ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಿದ್ರು, 600 ವಿದ್ಯಾರ್ಥಿಗಳು ನಮ್ಮ ಶೈಕ್ಷಣಿಕ ಜಿಲ್ಲೆಯವರು ಮತ್ತು ಖಾನಾಪುರ ಬೆಳಗಾವಿ ಬಂದಿದ್ದಾರೆ. ಮಕ್ಕಳಿಗೆ ಆಸ್ತಿಯನ್ನಾಗಿ ಮಾಡಬಹುದು. ಮಕ್ಕಳಿಗೆ ಆಸ್ತಿ ಮಾಡೋ ಬಾಮಂದಿರ ಪಾಲಕರು. ನನ್ನ ಮಗ ನಾಳೆ ಕಷ್ಟಪಡಬಾರ್ದು, ನನ್ನ ಮಗ ತ್ರಾಸ ಆಗಬಾರ್ದು, ನನ್ನ ಮಗ ತ್ರಾಸ ಆಗಬಾರ್ದು ಅಂತಾರೆ. ಆದರೆ ಮಕ್ಕಳಿಗೆ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂತ ಕೆಲಸವನ್ನ ನೀವೆಲ್ಲ ಮಾಡಬೇಕು. ಅವರ ಕಾಲದಲ್ಲಿ ತೋರ್ಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಬಹಳ ಅಂತಿರ್ತಾರೆ, ನನ್ನ ಮಗಳು SSLC ಒಳಗ 90%
95 ತಗೊಂಡು ನನ್ನ ಮಗ 95 ತಗೊಂಡ ಅಂದ್ಕೊಂಡು ಹೇಳ್ತಿರ್ತಾರೆ ಅವ್ನ ನನ್ನ ಮಗ ಅವನ ನನ್ನ ಮಗ ಅಂತಿರ್ತಾರೆ. ಮತ್ತೆ 35-40 ತಗೊಂಡಿದ್ರೆ ಹೇಳ್ತಾರೆ ಸಾಲಾಗ ಮಾಸ್ಟರ್ ಸಿಗಲ್ಲ ಅಂದ್ಬಿಡ್ತಾರೆ. ಅವ್ನು ಮಾಸ್ಟರ್ ಇದ್ರು ಹಂಗೆ ಅಂತ ಅವನು ಕೂಡ ಸಾಲಾಗ ಮಾಸ್ಟರ್ ಸಿಗಲಿಲ್ಲ ಅವನಾಗ ನಮ್ಮ ಹುಡುಗರು 35 ಕೊಟ್ಟು ತಗೊಂಡಾರೆ. ಒಂದ್ ತಿಳ್ಕೋಬೇಕು, ಒಬ್ಬ ವಿದ್ಯಾರ್ಥಿ ಪ್ರತಿಭಾವಂತ ಆಗ್ತಾನಂದ್ರೆ ಅಲ್ಲಿ 3 ಜನ ಜವಾಬ್ದಾರಿ ಇವೆ. 3 ಮಂದಿ ಜವಾಬ್ದಾರಿ, ಪಾಲಕ, ಶಿಕ್ಷಕ, 3 ಮಂದಿ ಪ್ರಯತ್ನ ಮಾಡ್ಬೇಕು. ಅಂದಾಗ ಆ ವಿದ್ಯಾರ್ಥಿ ಆತ ಪ್ರತಿಭಾವಂತನಾಗ್ತಾನೆ. ನೋಡಿ ಈ SSLC ಒಳಗೆ ಯಾರ್ಯಾರು ಪಾಸ್ ಆಗ್ಯಾರಲ್ಲ ಅವರೆಲ್ಲ ಪ್ರತಿಭಾವಂತ. ಸರ್ಕಾರಿ ನೌಕರರು ಸರ್ಕಾರಿ ನೌಕರಿ ಅಲ್ಲದೆ ತಮ್ಮ ಮಕ್ಕಳನ್ನು ಸಹಿತ ಒಂದು ಒಳ್ಳೆಯ ಪ್ರತಿಭೆಯನ್ನಾಗಿ ಮಾಡಿ ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಸುಧಾರಣೆಗಾಗಿ ಮಾಡುವಂತಹ ವ್ಯಕ್ತಿಗಳನ್ನಾಗಿ ನಾವು ಗುರುತಿಸುವಂತಹ ಒಂದು ದಿನ. ಅದಕ್ಕೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನಂಬಿಕೆ ಇಟ್ಕೊಂಡು ಅದರಲ್ಲಿ ಶ್ರದ್ಧೆಯನ್ನಿಟ್ಕೊಂಡು ಕೆಲಸವನ್ನ ಮಾಡತಕ್ಕಂತಹ ನಮ್ಮ ಎಲ್ಲ ಸರ್ಕಾರಿ ನೌಕರ ಬಂಧುಗಳಿಗೆ ತಮ್ಮೆಲ್ಲರಿಗೂ ನಾನು ಇವತ್ತಿನ ದಿವಸ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರತಿಭೆಗಳಿಗೆ ನಮ್ಮ ಸರ್ಕಾರಿ ನೌಕರರು ತಮ್ಮ ಕೆಲಸಗಳಲ್ಲಿ ಅತ್ಯಂತ ಬಿಡುವಿಲ್ಲದೆ ಕಷ್ಟ ಕಾರ್ಪಣ್ಯಗಳನ್ನು ನೋಡದೆ ಕುಟುಂಬ ಸಹಿತ ನಾವು ಲೆಕ್ಕಿಸದೆ ಸರ್ಕಾರಿ ಕೆಲಸದಲ್ಲಿ ಮಗ್ನರಾಗಿರ್ತೀವಿ. ಅಂತವರಲ್ಲಿ ಕೂಡ ಅಲ್ಲಿ ಸರ್ಕಾರಿ ನೌಕರ ತನ್ನ ಪತ್ನಿ ತನ್ನ ಮಕ್ಕಳನ್ನ ಒಂದು ಒಳ್ಳೆಯ ಪ್ರತಿಭೆಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಯಾವುದೇ ವ್ಯಕ್ತಿ ಮುಂದೆ ಬರ್ಬೇಕಾದ್ರೆ ಒಬ್ಬ ಹೆಣ್ಣು ಮಗಳು ಹಿಂದಿರ್ತಾ ಅಂತ ಹೇಳ್ತಾರಲ್ಲ, ಆ ಕಾರಣಕ್ಕಾಗಿ ನಮ್ಮ ಸರ್ಕಾರಿ ನೌಕರಲ್ಲಿ ಬರ್ತಕ್ಕಂತಹ ಒಂದು ಪ್ರತಿಭೆಯನ್ನ ಹುಟ್ಟಿಸ್ಬೇಕಾದ್ರೆ ಒಬ್ರು ಹೆಣ್ಣು ಮಕ್ಕಳು ಇರಬೇಕು, ಅವರೇ ನಮ್ಮ ಪತ್ನಿ ಅಂತಕ್ಕಂಥದ್ದನ್ನ ಸಹಿತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಈಗ 2022 ಮತ್ತು 23 2024 ಪ್ರತಿಭೆಗಳಿಗಾಗಿ ಪುರಸ್ಕಾರವನ್ನು ನೀಡಲು ಬಂದಂತಹ ನಮ್ಮ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶರತ್ ಅವರು ತಮ್ಮ ಕೈಯಿಂದ ಆ ಪ್ರತಿಭೆಯನ್ನ ನೀಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳೆಲ್ಲರೂ ಕೂಡ ಈ ಶಿಕ್ಷಣದಲ್ಲಿ ಪ್ರತಿಭೆ ಆಗದೆ ಅವರು ಕೂಡ ಮುಂದಿನ ಒಂದು ನಾಯಕರಾಗಲಿ ಅಂತಕ್ಕಂಥವನ್ನ ನಾವು ತಿಳಿಸಿಕೊಡುತ್ತಾ ನಾನು ಒಂದೆರಡು ಮಾತುಗಳನ್ನು. ಪ್ರತಿಭೆಗಳಿಗೆ ಪುರಸ್ಕಾರ ಎಲ್ಲ ಕಡೆ ಕೊಡ್ತಾರೆ. ಸರ್ಕಾರಿ ಮಕ್ಕಳಿಗೆ, ಸರ್ಕಾರಿ ನೌಕರ ಮಕ್ಕಳಿಗೆ ಈ ಕಾರ್ಯಕ್ರಮ ಆಯೋಜಿಸಿ ಅವ್ರಿಗೆ ಸ್ಫೂರ್ತಿ ತುಂಬುವ ಕೆಲಸ ಮಾಡ್ತಾ ಇದ್ದೇವೆ. ಅದು ಬಹಳ ಶ್ಲಾಘನೀಯ. ಮತ್ತೆ ಈ ನೌಕರರ ಸಂಘದ ಅಧ್ಯಕ್ಷರಾದ ಕುಂಬಾರ್ ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಅವ್ರ ಜೊತೆ ಅವ್ರು ಕೈ ಜೋಡಿಸಿದ ಎಲ್ಲ ಪದಾಧಿಕಾರಿಗಳು ಇದು ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ವಿಷಯ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು CS ಷಡಾಕ್ಷರಿಯವರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಮಗೆಲ್ಲ ಗೊತ್ತಿದೆ, ನಮ್ಗೆ ಒಳ್ಳೆಯ ವೇತನ ಆಯೋಗ ಜಾರಿ ಬರಲು ಅವರ ಪಾತ್ರ ಬಹಳ ಮಹತ್ವದ್ದು. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಕಳೆದ 4 ವರ್ಷದಿಂದ ಬೆಂಗಳೂರಲ್ಲಿದ್ದೆ. ಅವರು ಅಲ್ಲಿ ಏನೋ ಪ್ರಯತ್ನ ಮಾಡ್ತಿದ್ದಾರೆ, ಪ್ರತಿಯೊಂದು ನಾನು ಕಣ್ಣಾರೆ ಕಂಡಿದ್ದೇನೆ. ಅವರು ಎಲ್ಲ ಸರ್ಕಾರಿ ನೌಕರರು ಒಟ್ಟುಗೂಡಿಸಿ ಒಂದು ಸರ್ಕಾರದ ಮೇಲೆ ಒತ್ತಡ ಏರಿ ಈ ಒಂದು 7ನೇ ವೇತನ ಆಯೋಗ ಮಂಜೂರಾಗಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳೇ, SSLC ಮತ್ತು PUC ತಮ್ಗೆಲ್ಲ ಮುಂದಿನ ಒಳ್ಳೆಯದಾಗಲಿ ಮತ್ತು ಅವೆಲ್ಲ ಒಳ್ಳೆಯ ಕೋರ್ಸ್ ಅನ್ನು ಆಯ್ಕೆ ಮಾಡಬೇಕು. ಮತ್ತೆ ಒಂದಿಷ್ಟು ಫ್ಯಾಮಿಲಿ ಕಮಿಟ್ಮೆಂಟ್, EMI ಸೆಟಲ್ಮೆಂಟ್ಗಳಾಯ್ತು, ಲೋನ್ ಸೆಟಲ್ಮೆಂಟ್ಗಳಾಯ್ತು, ಒಂದಿಷ್ಟು ಮಕ್ಕಳ ಎಜುಕೇಶನ್, ಏನೇನೋ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅನ್ನೋದನ್ನ ನೀವೆಲ್ಲ ಕೂಡ ಕಂಡುಕೊಂಡಿದ್ದೀರಾ. ಬಹುಶಃ ನಾವು ವೈಆರ್ ತಗೊಳ್ಳಿಲ್ಲ ಅಂದ್ರೆ ನಂತರ ನಾವೆಲ್ಲರೂ ಕೂಡ ತಗೊಳ್ಳಿಕ್ಕೆ ಆಗ್ತಿತ್ತ? ಸಾಧ್ಯನೇ ಇಲ್ಲ. ಕಷ್ಟ ಇತ್ತು. ಇವತ್ತಿನ ಗ್ಯಾರಂಟಿಗಳ ಮಧ್ಯೆ ಇವತ್ತು ಪೇ ಕಮಿಷನ್ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಯಾಕೋ ಡೌಟ್ ಬೇರೆ ಬರ್ತಿದೆ. ಕರೆಕ್ಟಾಗಿ ನೋಡ್ತೀರಾ? 2 ಸಲ ಕೆಲವರು ಹೇಳಿದ್ರೆ ಅವರ ಟೀಚರ್, ಸರ್ 2 ಸಲ ಆದೇಶ ನೋಡ್ತಾ ಇದ್ದೀನಿ ಯಾಕಮ್ಮ ಅಂತ ಕೇಳಿದ್ರೆ, ಸರ್ ಕನ್ಫ್ಯೂಷನ್ ಆಗ್ತಿದೆ, ಈ ಗ್ಯಾರಂಟಿ ಮಧ್ಯೆ ಯಥಾವತ್ತಾಗಿ ಪೇ ಕಮಿಷನ್ ಕೊಡ್ಲಿಕ್ಕೆ ಸಾಧ್ಯನಾ? ಕನ್ಫ್ಯೂಷನ್ ಆಗ್ತಿದೆ ಅಂತ ಮಾತನ್ನ ಹೇಳಿದ್ರು. ಅಷ್ಟು ಕನ್ಫ್ಯೂಷನ್ ನಮ್ಮಲ್ಲಿದೆ. ಕಾರಣ ಪರಿಸ್ಥಿತಿಗಳು ಕೂಡ ಆಗಿದೆ. ಈ ಪರಿಸ್ಥಿತಿಗಳ ನಡುವೆ ನಾವಿವತ್ತು 7th ಪೇ ಕಮಿಷನ್ ಮುಂದುವರೆದವಾಗಿ ತಗೊಂಡಿದ್ದೇವೆ. ಅವತ್ತು ಕೂಡ ಸಮ್ಮೇಳನವನ್ನು ಮಾಡಿದ್ವಿ ಬೆಂಗಳೂರಿನಲ್ಲಿ. 2.5 ಲಕ್ಷ ಜನ ನೌಕರು ಬಂದಿದ್ವಿ. ನೀವು ಕೂಡ ಬಹಳ ಸಂಖ್ಯೆಯಲ್ಲಿ ಬಂದಿದ್ರಿ. ಸರ್ಕಾರಕ್ಕೆ ಮಾಹಿತಿ ಕೂಡ ಹೋಯ್ತು. ಸರ್ಕಾರಿ ನೌಕರು ಸಂಘಟಿತರಾಗಿದ್ದಾರೆ, ಅಸಂಖ್ಯಾತ ಲಕ್ಷಾಂತರ ನೌಕರಿದ್ದಾರೆ. ನಾವೇನಾದ್ರೂ ಕೂಡ 7th ಪೇ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ, ಸರ್ಕಾರ ಕಷ್ಟ ಆಗ್ತದೆ ಅಂತ ಯೋಚನೆ ಮಾಡಿ ಸರ್ಕಾರ ಎಲ್ಲೋ ಒಂದ್ ಕಡೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ವಿ. ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ವಿ, ಹಲವಾರು ಬಾರಿ ಹೋದ್ವಿ. ಅವ್ರು ಮಾಡಲ್ಲ ಅಂತ ಯಾವತ್ತೂ
ಅನ್ನುವಂತ ಮಾತನ್ನು ಅವ್ರು ಹೇಳಿಲ್ಲ. ಆದ್ರೆ ನಮ್ಗೇನಾಯ್ತು, ಕಳೆದ ತಿಂಗಳು ಜೂನ್ ತಿಂಗಳು ಚರ್ಚೆ ಸ್ಟಾರ್ಟ್ ಆಯ್ತು ವಿಧಾನಸೌಧದಲ್ಲಿ. 22% ಕೊಡ್ತಾರಂತೆ. ಜುಲೈ 25ರಿಂದ ಕಾಲ್ಪನಿಕವಾಗಿ ಫಿಕ್ಸೇಷನ್ ಕೊಡೋದಿರುವಂತೆ. 1/4/2025ರಿಂದ ಫೈನಾನ್ಷಿಯಲ್ ಬೆನಿಫಿಟ್ ಕೊಡ್ತಾರೆ ಅನ್ನುವಂತ ಚರ್ಚೆಗಳಾದಾಗ ನಾವು ತೀರ್ಮಾನ ಮಾಡಿದ್ವಿ, ಎಲ್ಲೋ ಒಂದ್ ಕಡೆ ಸರ್ಕಾರ ಮಾತುಕತೆ ಆದ ಉಪಯೋಗ ಆಗಲ್ಲ, ಹೋರಾಟದ ಕರೆ ಕೊಡಬೇಕು ಅಂತ ಹೇಳಿ 7ನೇ ತಾರೀಕು ಚಿಕ್ಕಮಗಳೂರಲ್ಲಿ ಡಿಸಿಷನ್ ಅನ್ನು ತಗೊಂಡು 29ನೇ ತಾರೀಕಿನಿಂದ ಜುಲೈ 29ರಿಂದ ನಾವು ಸ್ಟ್ರೈಕ್ ಹೋಗಬೇಕು ಅಂತ ತೀರ್ಮಾನ ತೆಗೆದುಕೊಂಡಾಗ 15ನೇ ತಾರೀಕು ಕ್ಯಾಬಿನೆಟ್ ಸಬ್ಜೆಕ್ಟ್ ಬರುತ್ತೆ, ಡಿಸಿಷನ್ ತಗೊಳ್ತಾರೆ, ಮತ್ತೆ 15ನೇ ತಾರೀಕು ಅನೌನ್ಸ್ ಮಾಡ್ತಾರೆ. 22ನೇ ತಾರೀಕು ಸರ್ಕಾರಿ ಆದೇಶ ಹೊರಡಿಸ್ತಾರೆ. ಏನು ರಾಜ್ಯ 7ನೇ ವೇತನ ಕೊಟ್ಟಂತ ಶಿಫಾರಸನ್ನ 27% ಜುಲೈ 22ರ ಕಾಲ್ಪನಿಕವಾಗಿ ವೇತನ ನಿಗದಿ ಅಂತೇಳಿ ಸರ್ಕಾರಿ ಆದೇಶವನ್ನು ಹೊರಡಿಸಿ ನಮ್ಮ ಕೈಗೆ ಸರ್ಕಾರ ಕೊಡುವಂತ ಕೆಲಸವನ್ನು ಮಾಡಿದ್ದು ಇತಿಹಾಸದ ಪುಟದಲ್ಲಿ ಉಳಿಯುತ್ತೆ ಅನ್ನೋದನ್ನ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆ ಚಪ್ಪಾಳೆ ಜೋರಾಗಿ. ನಿಮ್ಮ ಫೆನ್ಸಿಂಗ್ ಕಂಟ್ರೋಲ್ ಇರೋದಿಲ್ಲ, ಅಧಿಕಾರಿಯಾದ ವಯಸ್ಸು ಕೂಡ ಇರುತ್ತೆ. ಇದೆಲ್ಲದಕ್ಕೂ ಕೂಡ ನಿಯಂತ್ರಣಗಳನ್ನು ಹಾಕೊಂಡು ಕೇವಲ ನಾನು ಓದಬೇಕು, ಅಚೀವ್ ಮಾಡಬೇಕು, ಗುರಿ ಮುಟ್ಟಬೇಕು, UPSC ಟಾಪರ್ ಆಗಬೇಕು, KPSC ಟಾಪರ್ ಆಗಬೇಕು, ಸ್ವಾಭಿಮಾನದಿಂದ ನಾನು ಬದುಕು ಕಟ್ಕೊಳ್ಬೇಕು, ನಮ್ಮ ತಂದೆ ತಾಯಿ ಸೈಕಲ್ ಬಸ್ ನೋಡಿದಂಗೆ ನಾನು ಹೋಗ್ಬಾರ್ದು, ನಾನು ಕೂಡ ಸ್ವಾಭಿಮಾನದಿಂದ ಕಾರ್ಗಳಲ್ಲಿ ಸ್ವಂತ ಮನೆ ಕಟ್ಕೊಂಡು ನಮ್ಮ ತಾಯಿಗಳನ್ನ ತಂದೆಯನ್ನ ನೆಮ್ಮದಿಯಾಗಿ ನೋಡ್ಕೊಳ್ತೇನೆ ಅನ್ನುವಂತ ಒಂದು ವಿಶ್ವಾಸ ಗುರಿಯನ್ನು ತಾವು ಇಟ್ಕೊಂಡ್ರೆ ಖಂಡಿತ ಯಶಸ್ಸನ್ನು ನೀವು ಕಾಣ್ತೀರಾ. ಈಗೇನು ಯಶಸ್ಸುಗಳು ನೀವು ಹಿಂಬಾಲಿಸ್ಕೊಂಡು ಬಂದಿದೆ, ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಯಶಸ್ಸುಗಳು ಹಿಂಬಾಲಿಸ್ಕೊಂಡು ಬಂದು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆ ವಿಚಾರದಲ್ಲಿ ಇನ್ನಷ್ಟು ಕೂಡ ಪ್ರಯತ್ನಗಳು ನಿಮ್ದಾಗಿರ್ಲಿ. ಅನೇಕ ಒಳ್ಳೆ ಚಿಂತನೆಗಳು, ಒಳ್ಳೆ ವಿಚಾರಗಳು, ಕೇವಲ ತಾನು ತನ್ನ ಕುಟುಂಬ ಬಿಟ್ಟು ನನ್ನ ಜೊತೆಗೆ ಸಮಾಜ ಇದೆ, ಪರಿವಾರ ಇದೆ, ಕುಟುಂಬ ಇದೆ, ಅದೆಲ್ಲದರ ಜೊತೆ ಕೂಡ ಗಮನ ಕೊಡುವಂತ ಕೆಲಸವನ್ನ ಇವತ್ತಿನ ಯುವಶಕ್ತಿ ನವ ಭಾರತ ನವ ಕರ್ನಾಟಕವನ್ನು ನಿರ್ಮಾಣ ಮಾಡುವಂತ ವಿಚಾರದಲ್ಲೂ ಕೂಡ ಕೈ ಜೋಡಿಸಬೇಕಾಗ್ತದೆ ಎನ್ನುವಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಾವು ಬಂದಿದ್ದೀರಾ. ಕಳೆದ ವರ್ಷ ಒಂದಿಷ್ಟು ಕಾರಣಗಳಿಗಾಗಿ ಪ್ರತಿಭಾ ಪುರಸ್ಕಾರ ಕೊಡ್ಲಿಕ್ಕೆ ಆಗಿಲ್ಲ. ಆ ನೋವು ಕೂಡ ನನಗೆ ಕಾಡ್ತಾ ಇದೆ. ವರ್ಷ ನಮ್ಮ ಕುಂಬಾರ ಇರ್ಬೋದು, ನಮ್ಮೆಲ್ಲ ತಾಲೂಕದಷ್ಟು ತುಂಬಾ ಜಗಳ ಮಾಡಿದ್ದಾರೆ. ನೋಡಿ, ಈ ಬಿಜಾಪುರ ಹೋಗ್ತಾ ಇದೀನಿ ಈ ವರ್ಷದಷ್ಟೇ, ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಮಾಡ್ತೀವಿ. ಈ ಜಿಲ್ಲೆಯಲ್ಲಿ ಒಂದಿಷ್ಟು ಶೈಕ್ಷಣಿಕ ಜಿಲ್ಲೆ ಡಿವೈಡ್ ಆಗಿದ್ದು, ಒಂದಿಷ್ಟು ಗೊಂದಲದ ಕಾರಣಕ್ಕಾಗಿ ಒಂದಿಷ್ಟು ವಿಳಂಬ ಆಗಿದೆ ಬಿಟ್ರೆ ಇವತ್ತು ಇಡೀ ಜಿಲ್ಲೆನಲ್ಲಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಬಂದಿರುವಂತಹ ಎಲ್ಲ ಪ್ರಿಯ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ಈ ತಾಲೂಕು, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಆಸ್ತಿ ಆಗೋದ್ರ ಮೂಲಕ ನಮ್ಮ ಭವ್ಯ ಭಾರತದ ಏನು ಕನಸಿದೆ ಆ ನನಸು ಮಾಡುವಂತ ವಿಚಾರದಲ್ಲಿ ನಿಮ್ಮೆಲ್ಲರ ಶ್ರಮ ಇರಲಿ. ಅದ್ರ ಜೊತೆ ನಿಮ್ ತಂದೆ ತಾಯಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ನಾನು ಕೂಡ ಅಷ್ಟೇ, ನಾನಿವತ್ತು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದವನು, ಕಷ್ಟಪಟ್ಟು ಓದೋನು, ಕಷ್ಟಪಟ್ಟು ಬೆಳೆದವನು. ನಾನು ಈ ಲೆವೆಲಿಗೆ ಬರ್ತೀನಿ ಅಂತ ನಾನು ಕೂಡ ಕನಸು ಕಂಡಿರ್ಲಿಲ್ಲ. ಇವತ್ತು ಬಂದು ಎಲ್ಲ ಸೌಲಭ್ಯಗಳು ಕೂಡ ಇವತ್ತು ನನಗಿದೆ. ಒಬ್ಬ ಸಚಿವ ಸಂಪುಟದ ದರ್ಜೆ ಸ್ಥಾನಮಾನ ಇದ್ರು ಕೂಡ ನಾನು ನನ್ನ ತಂದೆ ತಾಯಿಗಳನ್ನ, ನನ್ನ ಕುಟುಂಬದ ಅಣ್ಣ ತಂದೆನೂ ಕೂಡ ಒಟ್ಟಾಗಿ ನನ್ನ ಫ್ಯಾಮಿಲಿಯಲ್ಲಿ ಇಟ್ಕೊಂಡಿದ್ದಕ್ಕೆ ನಾನು ಧೈರ್ಯವಾಗಿ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಅಷ್ಟು ಸುಲಭವಲ್ಲ. ಇವತ್ತು ಫ್ಯಾಮಿಲಿ ಹಂಗೆ ಅಂದ್ರೆ ಅಣ್ಣ ತಮ್ಮ ಮದುವೆ ಆಗ್ತದೆ, ನಾಳೆ ಡಿವೈಡ್ ಆಗ್ಬೇಕು ಅನ್ನೋ ಕಲ್ಚರ್. ಬಹುಶಃ ನನ್ನ ತಮ್ಮ ಅದರಲ್ಲಿ ಹೋಗ್ತೀನಿ, ನನ್ನ ಜೊತೆ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ. ನಮ್ಮ ತಾಯಿ ಎಲ್ಲರೂ ಕೂಡ ಒಟ್ಟಿಗೆ ಇದೆ. ಅಂದ್ರೆ ಏನ್ ಖುಷಿ ಇದೆ ಅಂದ್ರೆ ಎಲ್ಲಿವರೆಗೆ ಸಾಧ್ಯತೆಗಳಿದೆಯೋ ಆ ಕಲ್ಪನೆಗಳನ್ನ ಮುಂದುವರಿಸಬೇಕು ಅನ್ನೋದು ಬಿಟ್ಟರೆ ಪ್ರಯತ್ನಗಳನ್ನು ತಾವು ಮಾಡೋದ್ರ ಮೂಲಕ ಮುಂದೆ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಇವತ್ತು ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಇವತ್ತಿಲ್ಲಿ ಮಾತಾಡ್ತೀನಿ, ಇಷ್ಟು ಕೆಲಸ ಮಾಡಿದ್ದೇವೆ, ಇಷ್ಟೆಲ್ಲ ನೀವು ಬಂದು ವೇದಿಕೆ ಮಾಡಿಕೊಟ್ಟಿದ್ದೇವೆ ಅಂದ್ರೆ ಬಹುಶಃ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತೆ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕು ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸಲೇಬೇಕು. ನಾನು 2019 ಚುನಾವಣೆಯಲ್ಲಿ ನಿಂತಾಗ ಇಲ್ಲಿ ಕೂತಿರುವಂತ, ಹಿಂದೆ ಕೂತಿರುವಂತ ಎಲ್ಲ ಲೀಡರ್ಸ್, ಷಡಾಕ್ಷರಿ ಅವರ ನಿಮ್ಗೆ ಸಮರ್ಥತೆ ಇದೆ, ಕೆಪಾಸಿಟಿ ಇದೆ, ನನಗೆ ಯಾರು ಪರಿಚಯ ಇಲ್ಲ. ಇವತ್ತಂದ್ರೆ ಷಡಾಕ್ಷರಿ ಅಂದ್ರೆ ಪ್ರತಿ ಮಕ್ಕಳು ಮಾತಾಡ್ತಾರೆ, ಷಡಾಕ್ಷರಿ ಅಧ್ಯಕ್ಷ ಇದಾರೆ, ಸಂಘ ಇದೆ ಅಂತ ಗೊತ್ತಿತ್ತು. ಅವತ್ತು ಗೊತ್ತಿರಲಿಲ್ಲ, 19 ಹಿಂದೆ. ಆ ಸಂದರ್ಭದಲ್ಲೂ ಕೂಡ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅತಿ ಹೆಚ್ಚಿನ ಮತಗಳನ್ನ ಇವರೆಲ್ಲರೂ ಕೂಡ ಓಟ್ ಹಾಕೋದ್ರ ಮೂಲಕ ಗೆಲ್ಲಿಸಿದ್ದಕ್ಕಾಗಿ ಈ ತರದ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕಾಯ್ತು. ಇಷ್ಟು 25 ಆದೇಶಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಅವರಿಗೆ ಕೂಡ ಒಂದು ಜೋರಾದ ತಾಲೂಕು ಅಧ್ಯಕ್ಷರಿಗೆ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವರೆಲ್ಲ ಮತ್ತೆ ನನ್ನನ್ನು ಬಿಟ್ಟು ಯಾರಿಗೋ ಓಟ್ ಹಾಕಿದ್ರೆ ಇವತ್ತು ನಾನಿಲ್ಲಿ ಬರ್ತಿರ್ಲಿಲ್ಲ, ಇಷ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ, ಇಷ್ಟು ಕಾರ್ಯಕ್ರಮ ಜೀವಮಾನದಲ್ಲೂ ಕೂಡ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಎಲ್ಲ ಕಾರಣಕ್ಕೂ ಕೂಡ ಅವರು ತುಂಬಾ ಸಹಕಾರವನ್ನು ಮಾಡಿದ್ದಾರೆ. ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಕುಂಬಾರ ಅವರ ಜೊತೆ ಸಾಕಷ್ಟು ಬಾರಿ ಜಗಳವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಕೂಡ ಜಾರಿಗೊಳಿಸಿದ. ಅವ್ರ ಮಾತು ಕಡಿಮೆ, ಸ್ವಲ್ಪ ಕೆಲಸ ಜಾಸ್ತಿ, ಒಂದಿಷ್ಟು ಗೊಂದಲಗಳ ನಡುವೆ ಎದುರುಕೊಳ್ಬೇಡಪ್ಪ, ನಾವು ಇದು ಮಾಡಿ ಅಂತ ಹೇಳಿದಾಗ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ. ಮುಂದಿನ ವರ್ಷ
1,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೀವಿ, ಪುರಸ್ಕಾರ ಕೊಡ್ತೀವಿ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀವಿ, ಸ್ಮರಣಿಕೆ ಕೊಡ್ತೀವಿ, ಶಾಲಾ ಹಾಕಿ ಸನ್ಮಾನ ಮಾಡ್ತೀವಿ. ನಾ ಮುಂದಿನ ವರ್ಷ ಯೋಚನೆ ಮಾಡ್ತಾ ಇದ್ದೀನಿ. ಈ ವರ್ಷ 10,000 ಮಕ್ಕಳಿಗೆ, ಕಳೆದ ವರ್ಷ 8,000, ಅದರಿಂದ 6,000, ಅದರಿಂದ 5,000 ಕೊಟ್ಟಿದ್ರು. ಮುಂದಿನ ವರ್ಷ ಒಂದು 15,000 ಮಕ್ಕಳಿಗೆ ಒಂದು 2,000 ರೂಪಾಯಿ ಕ್ಯಾಶ್ ಪ್ರೈಸ್ ಅವರು ಕೊಡಬೇಕು ಅನ್ನುವಂತ ಯೋಚನೆಗಳು ಮಾಡ್ತಿದ್ದಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನಾನೇ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಪ್ರತಿ ಜಿಲ್ಲೆ ತಾಲೂಕುಗಳಿಗೆ ಹೋಗಿ ಈ ರೀತಿ ಕಾರ್ಯಕ್ರಮ ಮಾಡುವಂತದ್ದು. ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ನಾವು 2ರಿಂದ 3 ಕೋಟಿ ಹಣವನ್ನ ನಾವು ಖರ್ಚು ಮಾಡ್ತೇವೆ. ಅಷ್ಟು ಸುಲಭ ಅಲ್ಲ ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ. ತುಂಬಾ ಕಳೆದ 4 ದಿವಸದಿಂದ ಅವ್ರ ತಾಲೂಕು ಅಧ್ಯಕ್ಷ, ಅವ್ರ ಟೀಮ್, ಅವ್ರ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ನಾನು ಅವರ ಶ್ರಮಕ್ಕೆ ಆಭಾರಿಯಾಗಿದ್ದೇನೆ, ಕೃತಜ್ಞತೆಗಳನ್ನು ಕೂಡ ಸಲ್ಲಿಸುತ್ತೇನೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಹೆಂಗಿದೆ, ಸಂಘಟನೆ ಚೆನ್ನಾಗಿದೆ, ಸಂಘಟನೆಯಲ್ಲಿ ಪಾರದರ್ಶಕತೆ ತಂದಿದ್ದೇವೆ, ಸಂಘಟನೆಯಲ್ಲಿ ಶಿಸ್ತಂದಿದ್ದೇವೆ. ಹೆಂಗ್ ಬೇಕಾದ್ರೂ ಮಾತಾಡೋದು, ಹೆಂಗ್ ಬೇಕಾದ್ರೂ ಕೂಡೋದು, ಹೆಂಗ್ ಬೇಕಾದ್ರೂ ಮಾತಾಡೋದು ಎಲ್ಲ ಪ್ರಶ್ನೆ ಇಲ್ಲ. ಒಂದು ಸಂಘಟನೆ ಕಾರ್ಯಕ್ರಮ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಬೇಕು. ಇವತ್ತು ನೀವೆಲ್ಲ ಪ್ರತಿ ವರ್ಷ 200 ರೂಪಾಯಿನ ಕೊಡ್ತೀರಾ. ನಾನು ಅಧ್ಯಕ್ಷನಾದ್ರೂ 200 ರೂಪಾಯಿ. ಇವತ್ತು ಒಬ್ಬರೇ ಒಬ್ಬ ನೌಕರ ನಮ್ಮ ಸಂಘದಲ್ಲಿ ಮೆಂಬರ್ಶಿಪ್ ಕಾರ್ಡ್ ಅಂತ ಬರ್ಕೊಟ್ಟಂತ ಉದಾಹರಣೆ. ನಾನು ಅಧ್ಯಕ್ಷನಾದ್ಮೇಲೆ ಕಳೆದ 5 ವರ್ಷಗಳಲ್ಲಿ ಒಬ್ಬ ಶಿಕ್ಷಕ, ಒಬ್ಬ ನೌಕರ ಇಲ್ಲ ಅಂದ್ರೆ ನಮ್ಮ ಸಂಘಟನೆ ಹೆಂಗ್ ನಡೀತಾ ಇದೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಳಿ. ಈ ಕೆಲವ್ರ ಬಗ್ಗೆ ಎಲ್ಲ ಬರ್ಕೊಡ್ತಿರ್ತಾರೆ ಬೇಡ ಅಂತ ಹೇಳಿ. ಇವತ್ತು ಸಂಘಟನೆ ನೀವೆಲ್ಲ ನೋಡಿ, ಬೆಂಗಳೂರಿನಲ್ಲಿ ಸುಮಾರು 15 ಕೋಟಿ ವೆಚ್ಚದಲ್ಲಿ ಒಂದು ಕಾರ್ಪೊರೇಟ್ ಆಫೀಸ್ ಮಾಡಿದ್ದೀವಿ, ಗೆಸ್ಟ್ ಹೌಸ್ ಮಾಡಿದ್ದೇವೆ. ಸೊ ಯಡಿಯೂರಪ್ಪನವರ ದುಡ್ಡು ತಗೊಂಡ ಕೆಲಸವನ್ನೆಲ್ಲ ಮಾಡಿದ್ದೇವೆ. ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿ ಇವತ್ತು 22 ಕೋಟಿ ಹಣವನ್ನು ಸಂಘದಲ್ಲಿ ನಾವು ಉಳಿಸಿದ್ದೇವೆ. 22 ಕೋಟಿ ಊಹೆ ಮಾಡ್ಕೊಳ್ಳಿ. ಸಂಘದ ದುಡ್ಡಿದೆ ಅಂತ ಹೇಳಿದ್ರೆ ಸುತ್ತ ತಿರುಗಲೇ ಜಾಸ್ತಿ ಇರ್ತಾರೆ. ನಾನು ಅಧ್ಯಕ್ಷನಾದ್ಮೇಲೆ ಸಂಘದ ದುಡ್ಡಿರಲಿಲ್ಲ, 22 ಕೋಟಿ ನಿಮ್ಮ ಹಣವನ್ನು ಉಳಿಸುವಂತ ಕೆಲಸ ಮಾಡಿದ್ದೇವೆ. ಇನ್ನೂ ಕೂಡ ಸಾಕಷ್ಟು ಕೆಲಸ ಮಾಡಬೇಕು. ಬೆಂಗಳೂರಿನಲ್ಲಿ ಒಂದು 500 ಗೆಸ್ಟ್ ಹೌಸ್ ಕಟ್ಟಬೇಕು. ನಮ್ಮ ನೌಕರರಾದ್ರೂ ಕೂಡ ಬೆಂಗಳೂರಿಗೆಲ್ಲ ಬಂದ್ರೆ ಒಂದು 50 ರೂಪಾಯಿಗೆ ಆ ರೂಮ್ಗಳ ಫೆಸಿಲಿಟಿ ಕೊಡಬೇಕು ಅನ್ನುವಂತ ಯೋಚನೆ ಕೂಡ ಇದೆ. ಆ ಕೆಲಸವನ್ನು ಕೂಡ ಮಾಡ್ತೀವಿ. ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿ ಆಗ್ತಾರೆ, ಮಾಡ್ತೀವಿ ಬೆಂಗಳೂರಿನಲ್ಲಿ. ಸೊ ಹೀಗೆ ನಮ್ಮ ಜಾರಕಿಹೊಳಿ ಸರ್ ಕೂಡ 2 ಕೋಟಿ ಅನುದಾನವನ್ನ ಇಲ್ಲಿನ ನೌಕರ ಭವನಕ್ಕೆ ಕೂಡ ಕೊಟ್ಟಿದ್ದಾರೆ. ಸೊ ಹೀಗೆ ಪ್ರತಿ ಜಿಲ್ಲೆ ತಾಲೂಕಿನಲ್ಲೂ ಕೂಡ ಈ ತರದ ಸಂಘಟನೆಗಳನ್ನ ನಾವು ಮಾಡ್ತೇವೆ. ಅವಕಾಶ ಕೊಟ್ಟಿದ್ದೀರಾ, ನೀವು ಕೊಟ್ಟಂತ ಅವಕಾಶದಲ್ಲಿ ಹೆಜ್ಜೆ ಗುರುತುಗಳನ್ನು ಮುಗಿಸಿದ್ದೇವೆ. ಎಷ್ಟು ತುಂಬಾ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ್ರು ಕೂಡ ಪರವಾಗಿಲ್ಲಪ್ಪ, ಷಡಾಕ್ಷರಿ ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಷಡಾಕ್ಷರಿ ಕಲ್ಲಪ್ಪ, ದುಡ್ಡು ಹೊಡ್ಕೊಂಡು ಹೋಗಿ ತಿಂದಿದ್ದಾನೆ, ಷಡಾಕ್ಷರಿ ಏನು ಮಾಡಿಲ್ಲ, ವೇಸ್ಟ್ ಮಾಡಿ ಯೂಸ್ಲೆಸ್ ಅನ್ನುವಂತ ರೀತಿಯಲ್ಲಿ ಒಂದು ದಿನ ನೀವು ಒಂದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನೇನ್ ಕನ್ಸ್ಕೊಟ್ಟಿದ್ದೆ ಅಷ್ಟೊಂದು ಮಾಡಿದ್ದೇನೆ ಅನ್ನುವಂತ ತೃಪ್ತಿ ನನಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ಇಷ್ಟೊತ್ತು ಕೂಡ ತುಂಬಾ ಪ್ರೀತಿ ಅಭಿಮಾನದಿಂದ ನಮ್ಮ ಮಾತು ಕೇಳಿದ ಪೂಜ್ಯ ಶ್ರೀಗಳು ಕೂಡ ಅನೇಕ ಆಶೀರ್ವಚನದ ಮೂಲಕ ಅನೇಕ ವಿಷಯಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಮ್ಮ ಎಸಿ ಸಾರು, ಡಿವೈಎಸ್ಪಿ ಸಾರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಗೌರವವನ್ನು ಕೂಡ ಹೆಚ್ಚಿದ್ದಾರೆ.